ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ವ್ಯೂ ನಮ್ಮ ಮನೆ ಮೇಲ್ಗಡೆಯಿಂದ. ನನ್ನ ತಮ್ಮ ಮೇಲೋಗಿದ್ದ, ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತೊಗೊಬಂದಿದ್ದಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೇನೋ ತುಂಬ ಚೆನ್ನಾಗಿದೆ, ಆದರೆ ತುಂಬ ಚಳಿ. ಇನ್ನೂ ಬೆಳಗ್ಗೆ ಊಟ ಮುಗಿಸ್ಕೊಂಡು ನಮ್ಮ ಅಪ್ಪರ ಹೊಲದಿಂದ ಅಡಿಕೆ ಗೋಟ್ ತೊಗೊಬಂದಿದ್ವಿ. ಈ ಥರ ಮೂತಿ ಮೇಲೆ ಮಾಡಿ ಕೆಳಗಡೆ ಮಳ್ಳು ಹಾಸ್ಬಿಟ್ಟು ಊರಬೇಕು. ಆವಾಗ ಬೇಗ ಚಿಗುರೊಡೆಯುತ್ತೆ, ಕೀಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡೋದು. ಇನ್ನೊಂದು ಥರನೂ ಮಾಡ್ತಾರೆ, ಸುಮ್ಮನೆ ಚೆಲ್ಬಿಟ್ಟು ಹರಡಿ ಅದ್ರ ಮೇಲೆ ಮಳ್ಳು ಹಾಕ್ತಾರೆ. ಅದು ಮೂತಿ ಸೊಟ ಹೋಗುತ್ತೆ ಅಂತ ಈ ಥರ ಮಾಡಿದ್ವಿ. ನೋಡಿ, ಫೈನಲಿ ಮಳ್ಳು ಹಾಕ್ಬಿಟ್ಟು ಅದ್ರ ಮೇಲೆ ಗರಿನೋ ಸಪ್ಪೆನೋ ಏನಾದರೂ ಹಾಕ್ಬೋದು. ಅದು ಹಾಕಿ ಇವಾಗ ನೀರು ಬಿಡ್ತಾ ಇದ್ದೀನಿ. ಹಿಂಗೆ ದಿನ ಬಿಟ್ಟು ದಿನ ನಾವು ಅದಕ್ಕೆ ನೀರು ಬಿಡಬೇಕು. ಆವಾಗ 1.5 ತಿಂಗಳು ಅಥವಾ 2 ತಿಂಗಳೊಳಗಡೆ ಅಡಿಕೆ ಗೋಟು ಮೊಳಕೆ ಹೊಡೆಯುತ್ತೆ. ಇನ್ನು ನಮ್ಮದು ಡೈಲಿ ಇದೇ ಕೆಲಸ. ಅದನ್ನು ಮುಗಿಸ್ಕೊಂಡು ಟೀ ತೊಗೊಂಡು ಶೆಡ್ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಇದು ನರ್ಸರಿ, ರೇಷ್ಮೆ ಕಡ್ಡಿ ನರ್ಸರಿ. ಕಡ್ಡಿ ಉರ್ತಾ ಇದ್ದಾರೆ. ಇದಂತೂ 3 ದಿನ ಆದರೂ ಮುಗಿಲಿಲ್ಲ ಕೆಲಸ. ಆ್ಯಕ್ಚುಲಿ ಇದು ಹೊಸ ವರ್ಷದ ವೀಡಿಯೋ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಈ ಥರ ಮಡಿ ಮಾಡಿಬಿಟ್ಟು ಒಂದು 7-8 ಒಂದು 10 ಮಡಿ ಮಾಡಿ ಡೈಲಿ ಎಷ್ಟಾಗುತ್ತೋ ಅಷ್ಟು ಊರ್ತಾ ಇದ್ದಾರೆ. ಇನ್ನು ನೈಟು ನಮ್ಮ ಹೊಲದಲ್ಲೇ ಅಡಿಕೆ ಕಾಯ್ಬಿಟ್ಟಿತ್ತು. ಇಷ್ಟೇ ಆಗಿದ್ದು ಈ ಸಲ, ಅದಕ್ಕೆ ಮನೆಯಲ್ಲೇ ಕೊಯ್ತಾ ಇದ್ದೀವಿ. ಬೆಳಿಗ್ಗೆ ನಮ್ಮ ಅತ್ತೆ ಗೆಣಸು ತೊಗೊಬಂದರು. ಯಾರೋ ಕೊಟ್ಟಿದ್ದರು, ಬೆಳೆದಿರೋದು ಅಂತ. ಇಲ್ಲೇ ಹೊಲದಲ್ಲಿ ಬೆಳೆದಿರೋದು. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಗೆಣಸಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಂತರ ಸ್ವಲ್ಪ ನೀರು ಹಾಕಿ, ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು 4 ವಿಜಿಲ್ ಹೊಡಿಸ್ಬೇಕು. ಅದು ಬೇಗ ಬೇಯಲ್ಲ, ಒಂದು 4 ವಿಜಿಲ್ ಹೊಡಿಸ್ಬೇಕು. ಈಗ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದಾಯಿತು. ನೆಕ್ಸ್ಟ್ ಇದಕ್ಕೆ ಕಾಯಿ ರಸ ರೆಡಿ ಮಾಡ್ಕೋಬೇಕು. ಬೆಲ್ಲ, ಕಡಲೆ ಬೀಜ, ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇಲ್ಲ ಆಲ್ರೆಡಿ ಬೆಲ್ಲ, ಕಾಯಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಕಡಲೆ ಬೀಜ ಹುರ್ಕೋತಾ ಇದ್ದೀನಿ ಇವಾಗ. ಅದನ್ನು 4 ವಿಜಿಲ್ ಬರೋಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕು. ಇದ್ರ ಜೊತೆ ಚಿತ್ರಾನ್ನ ಆಲ್ರೆಡಿ ಆಯಿತು. ಕೆಳಗಡೆ ಊಟ ಕೊಟ್ಟು ಕಳಿಸ್ಬೇಕು. ನಮ್ಮ ಅತ್ತೆರು ದಾಳಿಂಬೆಲಿಗೇನೋ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು. ಈಗ ಇಲ್ಲಿ ನಾನು ಬೆಲ್ಲ ಕುಟ್ಕೋತಾ ಇದ್ದೀನಿ. ಅದು ನೋಡಿ ಕಿತ್ಕೊಂಡೋಯ್ತು ಮಸಗುಂಡು, ಹಳೇದಾಗ್ಬಿಟ್ಟಿದೆ, ಹೊಸದು ತೊಗೋಬೇಕು. ಇನ್ನು ಕಡಲೆ ಬೀಜ ಹಾಕ್ಕೊಂಡೆ. ಫಸ್ಟು ಈ ಕಾಯಿ ಕಡಲೆ ಬೀಜನ ಚೆನ್ನಾಗಿ ರುಬ್ಕೋಬೇಕು, ಆಯಿತಾ? ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ, ಸ್ವಲ್ಪ ಬೇಕಂದರೆ ಸ್ವಲ್ಪ ಬೆಲ್ಲ, ಜಾಸ್ತಿ ಬೇಕಂದರೆ ಜಾಸ್ತಿ ಬೆಲ್ಲ. ಇದಕ್ಕಿನ್ನೂ ಏಲಕ್ಕಿ ಎಲ್ಲ ಹಾಕ್ತಾರೆ, ನಾನು ಹಾಕಿಲ್ಲ ಅಷ್ಟೇ. ನೋಡಿ, ಇವಾಗ ರುಬ್ಕೊಂಡೆ. ಇದನ್ನು ಹಾಕೋತಾ ಇದ್ದೀನಿ. ನಮಗೆ ನೋಡಿ, ಇದೆಷ್ಟು ಗಟ್ಟಿ ಇದೆ. ಅದ್ರ ತುಂಬ ಇವಾಗ ನೀರು ಹಾಕ್ಕೋಬೋದು. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಫಸ್ಟ್ ಇದಕ್ಕೆ ಸ್ವೀಟ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ನಮಗೆ ಸ್ವೀಟ್ ಎಲ್ಲ ಕರೆಕ್ಟಾಗಿತ್ತು. ಒಂದು ಸ್ವಲ್ಪ ಜಾಸ್ತಿ ಇರಬೇಕು ನಮ್ಮ ಮನೇಲಿ ಸ್ವೀಟು. ಒಬ್ರಿಗೆ ಮಾತ್ರ ಸ್ವೀಟ್ ಕಮ್ಮಿ ಇರಬೇಕಷ್ಟೆ. ನಾನು ಟೇಸ್ಟ್ ನೋಡ್ತಾ ರೆಡಿ ಮಾಡಿದೆ. ಇನ್ನು ಇದು ರೆಡಿ ಮಾಡೋಷ್ಟರಲ್ಲಿ ವಿಜಿಲು ಬಂತು. ವಿಜಿಲ್ ಬಂದು ತೆಗೆದೆ. ಬೆಂದಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೆ. 3 ವಿಜಿಲ್ ಹೊಡೆಸಿದ್ದೆ ಅಷ್ಟೇ, ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇನ್ನು ಮಳೆಗೆ ಊಟ ಮುಗಿಸ್ಕೊಂಡು ಮತ್ತೆ ಶೆಡ್ ಹತ್ರ ಹೋದೆ. ನೋಡಿ, ಅಲ್ಲಿ ನಮ್ಮ ಮಾವ ಹಣ್ಣು ತೊಗೊಬಂದಿದ್ದಾರೆ. ಮೊನ್ನೆ ಹೇಳಿದ್ನಲ್ವ, ಬಿಕ್ಕಣ್ಣು ತೈವಾನ್ ಗೋವಾ ಅಂತ. ಎಷ್ಟು ದಪ್ಪ ಇದೆ. ಇದನ್ನೊಂದು 7-8 ಜನ ತಿನ್ಬೋದು. ಟೀ ಕೊಡೋಕೆ ಹೋಗಿದ್ವಲ್ಲ, ನಾವು ಅಲ್ಲೇ ಕುತ್ಕೊಂಡು
ಇವಾಗ ನಮ್ಮ ಅಕ್ಕ ತೊಳ್ಕೊಂಬಂದ್ಲು. ಎಲ್ಲ ರೇಷ್ಮೆ ಕಡ್ಡಿ ಕಟ್ ಮಾಡ್ತಾ ಇದ್ದಾರೆ. ಇನ್ನೇನು ಅಲ್ಲೇ ನಾವು ರೇಷ್ಮೆ ಕಡ್ಡಿ ಊರೋಣ ಅಂತ ಹೋದ್ವಿ. ಮನೇಲಿ ಇನ್ನೇನು ಮಾಡೋದು, ಸುಮ್ಮನೆ ಬೇಜಾರಂತ. ಯಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು. ನೋಡಿ ಇಷ್ಟು ನರ್ಸರಿ ಮಾಡಿದ್ದು ಫೈನಲಿ ಈ ಕೆಲಸ ಮುಗೀತು. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.